ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ನಾವು ಬಂದೀವಿ ಏರ್ಪೋರ್ಟ. ನಾವು ಮುಂಜಾನೆ 2 ಗಂಟೆಗೆ ಬಂದವ, ಈಗ ಏರ್ಪೋರ್ಟ್ ಡ್ಯೂಟಿ ಬಿದ್ದ ಅಂತ ನೋಡಿದ್ರೆ ಅದೂ ಕ್ಯಾನ್ಸಲ್ ಆಯಿತು. ಅದು ಬೇಡ ಇದು ಬೇಡ ಅಂತ ನಡೆದೀನಿ ಯಲಹಂಕ ಕಡೆಗೆ. ನೋಡ್ರಿ, ಫೀಲ್ಡಿಗೆ ಬರ್ಬೇಕಿತ್ತಂದ್ರೆ ಒಂದು ಮಾತು ಹೇಳ್ಬೇಕಾದ್ರೆ ರೊಕ್ಕ ಗಳಿಸ್ತೀನಿ ಅಂತ ತಲೆ ಇಟ್ಕೊಂಡು ಬರ್ಬಾರ್ದು ನೋಡ್ರಿ. ಅನ್ಕೊಳಂಗೆ ಬಿಡಲ್ಲ ಹೊಂಟವ್ರಿ ಡ್ಯೂಟಿ. EMI ಕಟ್ಲಕ್ಕೂ ಆಗಲ್ಲ ಹೊಂಟದ ಅಂತಂದ್ರೆ ಇವರು ಓಲಾ ಊಬರ್ ನೋಡ್ರಿ ನಂಬ್ಕೊಂಡ್ರು ಅಷ್ಟೇ. ರ್ಯಾಪಿಡೋ ಏನೋ ಗುಣ ಚಂದ ಕುಳ್ಳತ್ತೀನು, ಅವನು ಈಗ ನಕರ ತಗೊಂಡು ಕುಂತಾನ. ಹಿಂಗಾದ ನೋಡ್ರಿ ನಮ್ಮ ಡ್ಯೂಟಿ ಅಂತ. ಒಬ್ಬೊಬ್ಬರು ಇಷ್ಟ ಆಗ್ತದ ಅಷ್ಟ ಆಗ್ತಂತ, ಅವೆಲ್ಲ ಸುಳ್ಳು ಫೇಕ್ ಎಲ್ಲ ನಂಬ್ಲಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಯಾರ ಬಲ್ಲ 30-40 ಸಾವಿರಕ್ಕೆ ಡ್ಯೂಟಿ ನೌಕರಿ ಮಾಡೋದು ಬೆಸ್ಟ್. ಸ್ವಂತ ಗಾಡಿ ಇಟ್ಟು ಬರ್ತೀನಿ ಅಂತಂದ್ರೆ ಎಲ್ಲ ರೊಕ್ಕ ಇಟ್ಕೊಂಡೆ ಬರ್ಬೇಕಂತ ನೋಡ್ರಿ. ಅದಕ್ಕೆ ರೊಕ್ಕ ಇಲ್ಲದೆ ನಾ ಮಾಡ್ತೀನಿ ಕೆಲಸ ಅಂತಂದ್ರೆ ಎಲ್ಲ ಆಗಲ್ಲ. ಮುಂಜಾನೆ ಒಂದು ಡ್ಯೂಟಿ ಇಲ್ರಿ, ರಾತ್ರಿ 2ಕ್ಕೆ ಬಂದೀನಿ, ಈಗ ಡ್ಯೂಟಿ ಬಿದ್ದಿತ್ತು, ಅದು ಭೀ ಕ್ಯಾನ್ಸಲ್ ಆಯ್ತು. ಏನು ಮಾಡ್ತೀರಿ, ತಲೆ ಖರಾಬಾಗಿ ನಡೆದೇನೀಗ. ಹಿಂಗಾದ ನೋಡ್ರಿ ಪರಿಸ್ಥಿತಿ. ನಮ್ಮ ಡ್ರೈವಿಂಗ್ ಲೈಫ್ ಸುಖನಿಲ್ರಿ, ಸುಖನಿಲ್ಲ ಡ್ರೈವಿಂಗ್ ಲೈಫ್. ಅದಕ್ಕೆ ನಾನು ಗಾಡಿಯಿಂದ ಒಂದು ಲೈನ್ ಹಾಕ್ಸೀನಿ ರೀ. ಏನಂದ್ರೆ ಡ್ರೈವಿಂಗ್ ಲೈಫ್ ಇಸ್ ಬೆಸ್ಟ್ ಬಟ್ ನಾಟ್ ರೆಸ್ಟ್ ಹಾಕ್ಸೀನಿ. ಹಂಗೆ ಅದ ರೀ ನಮ್ಮ ಲೈಫೇ, ಹಂಗೆ ಅದ. 1 ಕಿಲೋಮೀಟ್ರ್ ಒಳಗೆ ಹಿಂಗೆ ಹಿಂಗೆ ಬರ್ತಿರಮ್ಮ ಗ್ಯಾರಂಟಿ ಇರಲ್ಲ ನಮ್ಮದು. ಇವಾಗ ಎಲ್ಲ ಅನ್ಕೋತಾ ಇರ್ತಾರೆ, ಅವನೇನು ಬಿಡಪ್ಪ ಕಾರ್ ಅದ ಅದು ಅದ, ಬೆಂಗಳೂರು ಚಂದ ದುಡ್ಡಿಲ್ಲತ್ತಾನ, ಒಳ್ಳೆ ಪೇಮೆಂಟ್ ಅದ ಅಂತ. ಏನಿಲ್ಲ ದೋಸ್ತ್ರೆ, ಏನಿಲ್ಲ. ಹರಿದು ಚಡ್ಡಿ ತೊಗೊಳೋದು ಆಗಲ್ಲ ಹೊಂಟದ ನಾವು. ಏನು ಕೇಳ್ತಿರು ಯಪ್ಪ, ಜೀವನನೇ ಹರಿದು ಊರು ಬಾಗಲಾಗ್ಯದ. ಆದರೆ ಬೇರೆ ಏನು ಓಲಾ ಬರ್ದವ್ರಿ ನಂಬ್ಕೊಂಡು ಕೇಸಿ ಏನು ಕೆಲಸ ಆಗಲ್ಲ ಹೊಂಟವ. ಸುಮ್ಮನೆ ಎಲ್ಲ ಜೀತು ಕುಳಿಯೋದು ಬೆಟ್ರು. ಹ್ಞೂ ರೀ, ಗಾಡಿ ಟೈರ್ ಹಾಕ್ಸ್ಲಕ್ಕೆ ರೊಕ್ಕ ಎಲ್ಲ ಹೊಂಟವ. ಏನು ಮಾಡ್ತೀರಿ ನೋಡ್ರಿ. ನೋಡ್ರಿ ಟೈಮ್ 1 ಗಂಟೆ ಆಲತ್ತದ ರೀ, 12:30 ಆಲತ್ತದ ರೀ. 12 ಆಲತ್ತದ. ಒಂದು ಡ್ಯೂಟಿ ಇಲ್ಲ. 15 ಕಿಲೋಮೀಟ್ರ್ ಯಲಹಂಕ ಅದ. ಯಲಹಂಕಕ್ಕೆ ಹೋಗ್ಬೇಕಾದ್ರೆ ಏನು ಗತಿ ಆಗ್ತಾರೆ ಮನುಷ್ಯ. ಸುಮ್ಮನೆ ಬರ್ತದೆ ರೀ ಡೀಸೆಲ್. ಮತ್ತು ರೀ ನಮ್ಮ ಕಡೆಯಿಂದ ಎಷ್ಟು ಹೇಳ್ಬೇಕಂತ ಅನಿಸ್ಲತ್ತಿತ್ತು, ಹೇಳ್ದೇವಿ. ಉಳ್ಕಿದು ನಿಮಗೆ ಬಿಟ್ಟಿದ್ದೆ ನೋಡ್ರಿ. ನಾ ಹೇಳೋದು ಎಟ್ಟೆ ರೀ, ಡ್ರೈವಿಂಗ್ ಫೀಲ್ಡಿಗೆ ಬರ್ಬೇಕಿತ್ತು ಫಸ್ಟೇ ರೊಕ್ಕ ಇಟ್ಕೊಂಡು ಬರ್ರಿ. ರೊಕ್ಕ ಖಾಲಿ ಮಾಡ್ಕೊಂಡು ಕೇಸಿ ನಾವು ಹೊಸ ಗಾಡಿ ಹಾಕ್ಕೊಂಡು ಬರ್ತೀನಿ ಅಂತಂದ್ರೆ 3 ದಿನದಾಗ ಮಸಣಪಟ್ಟಿ ಹತ್ತು ಬಿಡ್ತಾರೆ ನೋಡ್ರಿ ಓಲಾ